ಇದು ತಮಿಳುನಾಡಿನಲ್ಲಿರುವ ತಿರುವಳ್ಳೂರ್ ವೈದ್ಯ ವೀರ ರಾಘವ ಸ್ವಾಮಿ ಪೆರುಮಾಳ್ ದೇವಸ್ಥಾನ. ಇದು ವೈಷ್ಣವರಿಗೆ ಇದು ಪ್ರಮುಖವಾದ ದೇವಸ್ಥಾನ. 108 ದಿವ್ಯ ದೇಶಗಳಲ್ಲಿ ಒಂದಾದ ಇದು ವೈಷ್ಣವರಿಗೆ ಪ್ರಮುಖವಾದ ದೇವಾಲಯ. ಇದರ ಸ್ಥಳ ಪುರಾಣವನ್ನು ತಿಳಿದುಕೊಳ್ಳೋಣ. ವೈದ್ಯ ವೀರ ರಾಘವ ಪೆರುಮಾಳ್ ಅಂದರೆ ರೋಗಗಳನ್ನು ಪರಿಹಾರ ಮಾಡುವ ದೇವಾಲಯ. ಒಮ್ಮೆ ಬದರಿಕಾಶ್ರಮದಿಂದ ಶಾಲಿಹೋತ್ರ ಮಹರ್ಷಿಗಳು ದಕ್ಷಿಣ ದೇಶದ ಸಂಚಾರಕ್ಕಾಗಿ ಯಾತ್ರೆಗಾಗಿ ಇಲ್ಲಿಗೆ ಬರ್ತಾರೆ. ಇವರ ನಿಯಮ ಏನಂದರೆ 1 ವರ್ಷಗಳ ಕಾಲ ಸ್ನಾನ ಮಾಡಿ ತಪಸ್ಸನ್ನು ಆಚರಿಸುವುದು, ವರ್ಷಕ್ಕೆ ಒಮ್ಮೆ ಮಾತ್ರ ಆಹಾರವನ್ನು ಸೇವಿಸುವುದು ಇವರ ಪದ್ಧತಿ ಇರುತ್ತೆ. ಹಾಗೆಯೇ ಇಲ್ಲಿ ಕೂಡ ಹಾಗೆ ಸಂಚಾರವಾಗಿ ಇಲ್ಲಿಗೆ ಬಂದು ಇಲ್ಲಿ ಹೃತ್ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ತಪಸ್ಸನ್ನು ಪ್ರತಿದಿನ ಆಚರಿಸ್ತಾ ಇರ್ತಾರೆ. ಹೀಗೆ 1 ವರ್ಷ ಕಳೆದ ನಂತರ ಅವರು ಸ್ನಾನ ಮಾಡಿ ಆಹಾರವನ್ನು ಸೇವಿಸುವುದಕ್ಕಾಗಿ ಆಹಾರವನ್ನು ತಯಾರು ಮಾಡಿಕೊಳ್ತಾರೆ. ಆಗ ವಿಷ್ಣುಮೂರ್ತಿಯು ಇವರನ್ನು ಪರೀಕ್ಷಿಸುವುದಕ್ಕೋಸ್ಕರ ಅಲ್ಲಿಗೆ ಆಹಾರಾರ್ಥವಾಗಿ ಬಂದು ನನಗೆ ಹಸಿವೆಯಾಗುತ್ತಿದೆ, ಆಹಾರ ನೀಡಿ ಅಂತ ಕೇಳಿದಾಗ ಶಾಲಿಹೋತ್ರ ಮಹರ್ಷಿಗಳು ತಮಗೆ ಮಾಡಿ ಇಟ್ಟುಕೊಂಡಿರುವಂಥ ಆಹಾರವನ್ನು ಅವರಿಗೆ ಕೊಟ್ಟು ಬಿಡ್ತಾರೆ. ಅವರಿಗೆ ಕೊಟ್ಟ ಮೇಲೆ ಅವರಿಗೆ ಏನು ಆಹಾರ ಉಳಿದಿರೋದಿಲ್ಲ. ಆ ದಿನದ ಆಹಾರ ಇವರಿಗೆ ಏನು ಉಳಿದಿರೋದ್ರಿಲ್ವಲ್ಲ, ಮಾರನೆಯ ದಿನದಿಂದ ಪುನಃ ಅವರು 1 ವರ್ಷಗಳ ಕಾಲ ಹೀಗೆ ಸ್ನಾನ ಮಾಡಿ ತಪಸ್ಸನ್ನು ಆಚರಿಸ್ತಾರೆ. 1 ವರ್ಷಗಳ ಕಾಲ ಮುಗಿದ ಮೇಲೆ ಪುನಃ ಅವರು ಆಹಾರವನ್ನು ಸೇವಿಸೋದಕ್ಕೋಸ್ಕರ ಆಹಾರವನ್ನು ತಯಾರು ಮಾಡ್ಕೊಳ್ತಾರೆ. ಅದೇ ರೀತಿ ತಿರ್ಗಾ ಪುನಃ ವಿಷ್ಣುಮೂರ್ತಿಯು ಇವರನ್ನು ಪರೀಕ್ಷಿಸುವುದಕ್ಕೆ ಪುನಃ ಅವರಲ್ಲಿಗೆ ಬಂದು ಆಹಾರವನ್ನು ಕೇಳ್ತಾರೆ. ಆಗ ಹಸಿವೆ ಆಗ್ತಿದೆ, ಆಹಾರ ನೀಡಿ ಅಂದಾಗ ಅವರು ತಮಗೆ ಸ್ವಲ್ಪ ಇಟ್ಟುಕೊಂಡು ಆಹಾರವನ್ನು ಅವರಿಗೆ ಕೊಡ್ತಾರೆ. ಆ ವಿಷ್ಣುಮೂರ್ತಿಯು ನನಗೆ ತಿರುಗಿ ಪುನಃ ನನಗೆ ಇನ್ನೂ ಹಸಿವೆ ಆಗ್ತಾ ಇದೆ, ಇನ್ನೂ ಸ್ವಲ್ಪ ಆಹಾರವನ್ನು ನೀಡಿ ಅಂತ ಕೇಳಿದಾಗ ತಮಗೆ ಮಾಡಿ ಇಟ್ಟುಕೊಂಡಿರುವಂತಹ ಆಹಾರವನ್ನು ಕೂಡ ಅವರಿಗೆ ದಾನವಾಗಿ ನೀಡಿಬಿಡ್ತಾರೆ. ಆಗ ಆ ವಿಷ್ಣುಮೂರ್ತಿಯು ನನಗೆ ಹೊಟ್ಟೆ ತುಂಬಿ ಹೋಗಿದೆ, ನಾನು ಇಲ್ಲಿ ವಿಶ್ರಮಿಸಬೇಕು, ನಾನು ವಿಶ್ರಮಿಸ್ಕೊಳ್ಳೋದಕ್ಕೋಸ್ಕರ ನನಗೆ ಜಾಗವನ್ನು ತೋರಿಸ್ಕೊಡಿ ಅಂತ ಕೇಳಿದಾಗ ಆ ಶಾಲಿಹೋತ್ರ ಮಹರ್ಷಿಗಳು ತಮ್ಮ ಗುಡಿಸಲನ್ನು ತೋರಿಸಿ ಅಲ್ಲಿ ವಿಶ್ರಮಿಸುವುದಕ್ಕೆ ಅವರಿಗೆ ಅನುವು ಮಾಡಿಕೊಡ್ತಾರೆ. ಅವರು ಅನುವು ಮಾಡಿಕೊಟ್ಟಿದ್ದಾದಮೇಲೆ ಅವರು ಸ್ನಾನ ಮಾಡಿ ಪುನಃ ಸ್ನಾನ ಮಾಡುವುದಕ್ಕೋಸ್ಕರ ಹೋಗ್ತಾರೆ. ಸ್ನಾನ ಮಾಡಿ ಬರುವಷ್ಟರಲ್ಲಿ ಆ ವಿಷ್ಣುಮೂರ್ತಿಯು 17 ಅಡಿ ಎತ್ತರದಲ್ಲಿ ಇರುವ ಶಿಲೆಯಾಗಿ ಮಲಗಿಕೊಂಡಿರುವಂತಹ ಭಂಗಿಯಲ್ಲಿಯೇ, ವಿಶ್ರಮಿಸುವಂತಹ ಭಂಗಿಯಲ್ಲಿಯೇ ಶಿಲೆಯಾಗಿ ಬಿಡುತ್ತಾರೆ. ಪುನಃ ಶಾಲಿಹೋತ್ರ ಮಹರ್ಷಿಗಳು ಸ್ನಾನ ಮಾಡಿ ಇಲ್ಲಿಗೆ ಬರುವಾಗ ಬಂದು ನೋಡಿದರೆ ಅವರು ಶಿಲೆಯಾಗಿರುವುದನ್ನು ಕೊಂಡು ಹಾಗೆಯೇ ನಿಂತು ಬಿಡ್ತಾರೆ. ಇವರನ್ನು ನೋಡಿ ಆ ವಿಷ್ಣುಮೂರ್ತಿಯು ಇವರಿಗೆ ಪ್ರತ್ಯಕ್ಷವಾಗಿ ನಿನಗೇನು ವರ ಬೇಕು ಕೇಳ್ಕೊ ಅಂತ ಕೇಳ್ತಾರೆ. ಆಗ ಅವರು ನನಗೇನು ವರ ಬೇಡ, ನಾನು ಲೋಕ ಕಲ್ಯಾಣಾರ್ಥವಾಗಿ ಬಂದಿದ್ದೇನೆ ಮತ್ತು ನೀವು ಇಲ್ಲಿಯೇ ನೆಲೆಸಬೇಕು, ರೋಗಗಳನ್ನೆಲ್ಲ ಪರಿಹಾರ ಮಾಡುವುದಕ್ಕೋಸ್ಕರ ನೀವು ಇಲ್ಲಿಯೇ ನೆಲೆಸಬೇಕು ಅಂತ ಕೇಳ್ಕೊಳ್ತಾರೆ. ಇದೇ ಆ ವೀರರಾಘವ ಪೆರುಮಾಳ್ ದೇವಸ್ಥಾನ. ಇದು ಧ್ವಜಸ್ತಂಭ. ಇಲ್ಲಿ ಕಾಣಿಸ್ತಾ ಇರೋದು ರಾಜಗೋಪುರ, ಮುಂದ್ಗಡೆ ಇರೋದು ರಾಜಗೋಪುರ. ಇಲ್ಲಿ ಬಾಕ್ಲು ಹಾಕಿದೆ, ಆದರೆ ನಾವು ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಬಾಕ್ಲು ಹಾಕ್ಬಿಟ್ರು. ಮತ್ತು ಇಲ್ಲಿ ಅಮ್ಮನವರು, ಕನಕವಲ್ಲಿ ಅಮ್ಮನವರು ಕೂಡ ನೆಲೆಸಿದ್ದಾರೆ. ಅದನ್ನು ನಾವು ದರ್ಶನ ಮಾಡೋದಕ್ಕೆ ಆಗಲಿಲ್ಲ, ಅಲ್ಲಿ ಬಾಕ್ಲು ಹಾಕ್ಬಿಟ್ಟಿದ್ರು, ಅಲ್ಲಿ ದರ್ಶನ ಮಾಡೋದಕ್ಕೆ ಆಗಲಿಲ್ಲ. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವರು ಕಾಣಿಸ್ತಾ ಇದೆ ಅಲ್ವಾ, ಆ ಕೈಯನ್ನು ಚಾಚಿ ಮಲಗಿಕೊಂಡಿರುವಂತಹ ಭಂಗಿಯಲ್ಲಿದ್ದಾರೆ. ಆ ಕೈಯ ಚಾಚಿರುವಂತಹ ಕೆಳಗಡೆ ಒಬ್ಬ ಮಹರ್ಷಿಗಳು ಇದ್ದಾರೆ, ಅವರೇ ಶಾಲಿಹೋತ್ರ ಮಹರ್ಷಿಗಳು. ಈಗ ನೀವು ತಿರುವಳ್ಳೂರು ವೈದ್ಯ ವೀರರಾಘವ ಸ್ವಾಮಿ ಪೆರುಮಾಳ್ ದೇವಸ್ಥಾನದ ಚರಿತ್ರೆಯನ್ನು ತಿಳ್ಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೇವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.